ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಹಂಗಾಗ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. 3019 ಗಾಡಿ ಬೆಸ್ಟಾ ಇಲ್ಲ 2110 ಗಾಡಿ ಬೆಸ್ಟಾ? ನಾವು ಹೊಸ್ದಾಗಿ ಗಾಡಿ ಮಾಡ್ತಾಯಿದ್ದೀವಿ, ದಯವಿಟ್ಟು ತಿಳಿಸ್ಕೊಡಿ ಯಾವ ಗಾಡಿ ತೊಗೊಂಡ್ರೆ ಬೆಸ್ಟು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಂಗಾಗ್ಬಿಟ್ಟು ಕಮೆಂಟಲ್ಲಿ ನಾನು ಕಮೆಂಟ್ ಮಾಡಿ ನಿಮಗೆ ನೀಟಾಗಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ತುಂಬ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸಬ್ರೆಲ್ಲ ಯಾರು ನೋಡ್ತೀರಾ ದಯವಿಟ್ಟು ಸಪೋರ್ಟ್. ಇವೆರಡು ಗಾಡಿ ಬಗ್ಗೆ ನನಗೆ ಕೇಳೋದಾದರೆ ನಾನು ಬೆಸ್ಟ್ ಸಜೆಷನ್ ಮಾಡೋದು 2110. ಮೊದಲನೇದಾಗಿ 2110 ನಿಮಗೆ ಫುಲ್ ಕ್ಲಾರಿಫೈ ಕೊಟ್ಬಿಡ್ತೀನಿ. ಅದಾದಮೇಲೆ 3019 ಬಗ್ಗೆ ಮಾತಾಡೋಣಂತೆ. ಫಸ್ಟ್ ಆಫ್ ಆಲು ಈ ಗಾಡಿ ಆನ್ ರೋಡ್ ಪ್ರೈಸ್ ಬಂದು 22,55,000 ಚಿಲ್ಲರೆ ಇದೆ. ಇದು ಲೋನ್ ಎಲ್ಲ ನೀವು ಮಾಡಿಸೋದಾದ್ರೆ 18 ಲಕ್ಷ ಆರಾಮಾಗಿ ಲೋನ್ ಆಗಿಬಿಡುತ್ತೆ. ನಿಮಗೆ ಇ ಎಮ್ ಐ ಸ್ಟಾರ್ಟಿಂಗ್ ಬಂದು 42-43 ಸಾವಿರ ತನಕ ಇ ಎಮ್ ಐ ಬರ್ಬೋದು ಮಂತ್ಲಿ 5 ವರ್ಷಕ್ಕೆ. ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ, ಆಮೇಲೆ ಯಾವ್ಯಾವ ಫೈನಾನ್ಸು, ಒಂದೊಂದು ಫೈನಾನ್ಸು ಒಂದೊಂದು ಥರ ಬರ್ತೈತೆ. ಹೆಚ್ಚು ಕಮ್ಮಿ ಅಷ್ಟೊಂದೇನು ಡಿಫ್ರೆಂಟ್ ಆಗೋಲ್ಲ. ಹಿಂದೆ ಮುಂದೆ ಒಂದೊಂದು 500,000 ಹಿಂದೆ ಮುಂದೆ ಆಗುತ್ತೆ. ಆಮೇಲೆ ಕೆಲವರು ಡೌನ್ ಪೇಮೆಂಟು ಜಾಸ್ತಿ ಮಾಡಿದ್ರೆ ಕಡಿಮೆ ಬರುತ್ತೆ, ಇ ಎಮ್ ಐ ಕಡಿಮೆ ಮಾಡಿದ್ರೆ ಜಾಸ್ತಿ ಬರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರೋದೆ. ಆಮೇಲೆ ಈ ಗಾಡಿ ಮೈಲೇಜ್ ಬಂದು ನಿಮಗೆ ಫುಲ್ ಸರ್ವಿಸ್ ಆದಮೇಲೆ, ಫಸ್ಟ್ ಸರ್ವಿಸ್ ಆದಮೇಲೆ 9.2, 9.5 ತನಕ ಬಂದಿದೆ. ಯಾಕಂದರೆ ನಾನು ಆಲ್ರೆಡಿ ಓಡಿಸಿದ್ದೀನಿ, ನನ್ನ ಹತ್ರ ಇದೆ ಗಾಡಿ. ಫಸ್ಟ್ ಸರ್ವಿಸ್ ಬರೋಕ್ಕಿಂತ ಮುಂಚೆ ಎಷ್ಟು ಬರುತ್ತೆ ಅಂದರೆ 7-7.5 ತನಕ ಬರುತ್ತೆ. ಒಂದೊಂದು ಟೈಮು 8 ತನಕ ಬರುತ್ತೆ. ಹೆಚ್ಚು ಕಮ್ಮಿ ನೀವು ಟನ್ನೇಜು ಯಾವ ಥರ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡು. ನಾನು ಹೇಳ್ತಿರೋದು ಪಾಸಿಂಗ್ ಟನ್ನೇಜ್. ಕರೆಕ್ಟಾಗಿ ಪಾಸಿಂಗ್ ಟನ್ನೇಜ್ ಮೇಂಟೈನ್ ಮಾಡ್ತೀರಾ ಅಂದರೆ ಇದಂತೂ 100% ಇಷ್ಟು ಮೈಲೇಜ್ ಬಂದೇ ಬರುತ್ತೆ. ಇದಾದಮೇಲೆ ಈ ಗಾಡಿ ಖರ್ಚಿನ ಬಗ್ಗೆ ಮಾತಾಡೋದಾದರೆ ಇದು ಸಿಂಗಲ್ ಟೋಲು. ಆದಮೇಲೆ ಇನ್ನೇನು ಮೈಲೇಜು ಚೆನ್ನಾಗಿ ಬರುತ್ತೆ, ಪಿಕಪ್ಪು ಸೂಪರಾಗಿದೆ. ನನ್ನ ಹತ್ರ ಇರೋದು 22 ಫೀಟ್ ಗಾಡಿ. 20 ಫೀಟ್ಗೂ ಒಂಚೂರು ಹೆಚ್ಚು ಕಮ್ಮಿ ಐತೆ, ಪ್ರೈಸಲ್ಲೂ ಹೆಚ್ಚು ಕಮ್ಮಿ ಐತೆ. ಆಮೇಲೆ ಗಾಡಿ ತೂಕ ಕಡಿಮೆ ಆದಷ್ಟು ಪಿಕಪ್ಪು ಜಾಸ್ತಿ ಇರುತ್ತೆ, ಮೈಲೇಜು ಜಾಸ್ತಿ ಇರುತ್ತೆ. 20 ಫೀಟೇ ಒಂಥರ ಬರುತ್ತೆ, 22 ಫೀಟೇ ಒಂಥರ ಮೈಲೇಜ್ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಯಾಕಂದರೆ 2 ಫೀಟ್ ಜಾಸ್ತಿ, ಸ್ವಲ್ಪ ತೂಕನೂ ಜಾಸ್ತಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತೆ ಗಾಡಿಗಳಲ್ಲಿ. ಆಮೇಲೆ ಸಿಂಗಲಾಗಿ ಆರಾಮಾಗಿ ಒಬ್ಬ ಡ್ರೈವರು ಮೇಂಟೈನ್ ಮಾಡುವಂಥ ಗಾಡಿ. ಯಾಕಂದರೆ ಹೆವಿ ದೊಡ್ಡದು ಅಲ್ಲ, ಹೆವಿ ಚಿಕ್ಕದು ಅಲ್ಲ. ಗಾಡಿ ನೋಡೋಕೆ ಮಾತ್ರ ಸೂಪರಾಗಿದೆ. ಡಿಸೈನು ಒಂಥರ ಜಾಸ್ತಿ ಏನೋ ದೊಡ್ಡ ಲಾರಿ ಓಡಿಸ್ತಾ ಇರೋ ಫೀಲು ಇರಲ್ಲ ನಿಮಗೆ. ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆ ಕಾರ್ ಹೋದಂಗೆ ಹೋಗುತ್ತೆ ಗುರು ಆ ಗಾಡಿ. ನನಗೆ ಯಾವತ್ತೂ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲೇ ಬಂದಿಲ್ಲ ಇದುವರೆಗೂ. ಯಾಕಂದರೆ ಅಷ್ಟು ಚಿಕ್ಕದಾಗಿದೆ. ಕ್ಯಾಬಿನು ಕೂಡ ತುಂಬ ಚಿಕ್ಕದಾಗಿದೆ, ಕಂಫರ್ಟಬಲ್ ಇದೆ, ಚೆನ್ನಾಗಿದೆ. ಆರಾಮಾಗಿ ನಾನು ನೋಡಿ 1 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಒಬ್ಬ ಡ್ರೈವರ್ ಆರಾಮಾಗಿ ಓಡಿಸ್ಕೋಬೋದು, ಏನು ಟೆನ್ಷನ್ ಇಲ್ಲ. ಟೈರು ಕೂಡ ದೊಡ್ಡ ಟೈರಲ್ಲ, ಆರಾಮಾಗಿ ಒಬ್ಬ ಪಂಚರ್ ಆದರೂ ಕೂಡ ಒಬ್ಬನೇ ಸಾಕು, ಆರಾಮಾಗಿ ಬಿಚ್ಚಿ ಎಲ್ಲ ಹಾಕ್ಬಿಡ್ಬೋದು. ಇನ್ನೇನು ಗಾಡಿ ಬಗ್ಗೆ ಹೇಳಬೇಕಂದ್ರೆ ಇದ್ರದ್ದು ನೋಡಿ, ಬೆಂಗಳೂರಿಂದ ಕಲ್ಕತ್ತಾ ಇಲ್ಲ ಅಸ್ಸಾಮು ಬಾಡಿಗೆ ಬಂತು ಅಂದರೆ ಆರಾಮಾಗೆಲ್ಲ ಕಲ್ಕತ್ತಕ್ಕೆಲ್ಲ 70,000-80,000ಕ್ಕೆ ಹೋಗ್ತಾರೆ. ಟೋಲ್ ಬಂದು ಸಿಂಗಲ್ ಟೋಲ್ ಇದೆ. ನಿಮಗೆ ಕಲ್ಕತ್ತಕ್ಕೆಲ್ಲ ಅರೌಂಡು ಒಂದು 6-7 ಸಾವಿರದ ಒಳಗಡೆ ಹೋಗ್ಬಿಡ್ತೀರ. ಖರ್ಚು ಕಡಿಮೆ ಇದೆ. ಆಮೇಲೆ ಆ ಗಾಡಿಗೆ ಜಾಸ್ತಿ ಪೊಲೀಸ್ ಯಾರು ಕೈ ಹಾಕಲ್ಲ, ಯಾಕಂದರೆ ಚಿಕ್ಕ ಗಾಡಿ ಬರುತ್ತೆ. ಫುಲ್ ಚಿಕ್ಕ ಗಾಡಿನೇ ಕಾಣೋದದು, ದೊಡ್ಡ ಗಾಡಿ ಅಂತ ಏನು ಕಾಣಲ್ಲ ಅದು. ಹಂಗಾಗ್ಬಿಟ್ಟು ಕಡಿಮೆ ಖರ್ಚು ಆದಾಯ ಜಾಸ್ತಿ ಇದೆ ಆ ಗಾಡೀಲಿ ನನಗೆ ಗೊತ್ತಿರೋಂಗೆ. ಇನ್ನು 3019 ಬಂತು ಅಂದರೆ ಇದು ಡಬಲ್ ಕ್ಯಾಬಿನ್ ಬರುತ್ತೆ, ಡಬಲ್ ಟೋಲ್ ಬರುತ್ತೆ. ಆಮೇಲೆ ಹೆವಿ ಇಂಜಿನ್ನು, ಮೈಲೇಜ್ ಕೂಡ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. 4.5 ಕಂಪ್ನಿಯವರೇ ಕೊಡ್ತವ್ರೆ. ನೀವೇ ಯೋಚನೆ ಮಾಡಿ, ಕಂಪ್ನಿಯವರೇ 4.5-5 ಕೊಡ್ತವ್ರೆ. ಅದಂತೂ ಖಂಡಿತವಾಗ್ಲೂ ಬರಲ್ಲ. ನೀವು ಹಂಗೆ ಬರಬೇಕು ಅಂದರೆ 50-60ರಲ್ಲೇ ಓಡಿಸ್ಬೇಕು. ಹಂಗೆ ಓಡಿಸಿದ್ರೂ 4.5 ಬರೋದು ಕಷ್ಟ ಇದೆ. 4.2 ತನಕ ಬರ್ಬೋದು ಅಷ್ಟೇ. ಆಮೇಲೆ ಅದರಲ್ಲೂ ನೀವು ಟನ್ನೇಜ್ ಏನಾರು ಹೆಚ್ಚಿಗೆ ಹಾಕಿದ್ರಿ, ಈಗ 12 ಟನ್ ಇರೋ ಜಾಗದಲ್ಲಿ ನೀವು 16-17 ಟನ್ ಹಾಕಿದ್ರಿ ಅಂದರೆ ಮೈಲೇಜ್ ಅಂತೂ ಕೇಳೋಂಗೆ ಇಲ್ಲ, ನಿಮಗೂ ಗೊತ್ತು. ಆಮೇಲೆ ಟೈರ್ಗಳು ನಿಮಗೆ ಗೊತ್ತು, ಸಿಕ್ಕಾಬಟ್ಟೆ ಹೆವಿ ಟೈರು, 10-20 ಟೈರು. ಮೇಂಟೆನೆನ್ಸ್ ಅಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬರ್ತೈತೆ. ಗಾಡಿ ನೀವು ಮೇಂಟೈನ್ ಮಾಡೋದ್ಮೇಲೆ ಡಿಪೆಂಡು.
ಆಮೇಲೆ ಬ್ರೇಕ್ ಲೈನರ್ ಎಲ್ಲ ಬೇಗ ಹೋಗ್ಬಿಡೋದು. ಹೆವಿ ಗಾಡಿ ಅಲ್ಲ, ಟೈರ್ಗಳು ಬೇಗ ಹೋಗ್ಬಿಡ್ತವೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, 25,000-26,000 ಇರ್ಬೋದು ಆ ಗಾಡಿ ಒಂದು ಟೈರು. ಹೆವಿ ಟೈರ್ ಅಲ್ಲ, ಹಂಗಾಗ್ಬಿಟ್ಟು ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಮೇಲೆ ಒಬ್ಬ ಮನುಷ್ಯ ಮೇಂಟೈನ್ ಮಾಡೋ ಗಾಡಿನೇ ಅಲ್ಲ ಅದು, ಇಬ್ಬರು ಕಂಪಲ್ಸರಿ ಇರಲೇಬೇಕು ಆ ಗಾಡೀಲಿ. ಯಾಕೆ ಅಂದರೆ 12-13 ಟನ್ ಹಾಕ್ಕೊಂಡು ನೀನು ಜಾಕ್ ಎತ್ತಬೇಕು. ಆಮೇಲೆ ಆ ಟೈರು ಸಿಕ್ಕಾಪಟ್ಟೆ ಸೈಜ್ ದೊಡ್ಡದು, ಒಬ್ಬನೇ ಎತ್ತಿ ಮಾಡೋದು ಸಿಕ್ಕಾಪಟ್ಟೆ ಅಂದರೆ ಒಬ್ಬರು ಮಾಡ್ತಾವ್ರು, ಇಲ್ಲ ಅಂತ ಹೇಳ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ದೊಡ್ಡ ಗಾಡಿನ ಈಗ 2110, 31 ಈಗ 3019 ಅವೆರಡು ಗಾಡಿ ಕಂಪೇರ್ ಮಾಡಿದ್ರೆ ನೀವು ಒಬ್ಬ ಆರಾಮಾಗಿ ಟೈರು ಪಂಚರ್ ಆಯಿತು ಅಂದರೆ ಟೈರ್ ಪಿಚ್ ಹಾಕೋದು 2110 ಈಸಿ. ಅದರಲ್ಲೂ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ, ಆದರೆ ಇದು ಕಂಪೇರ್ ಮಾಡಿಕೊಂಡ್ರೆ ಅದು ಚಿಕ್ಕ ಗಾಡಿ ಥರ, ಒಂದು ಬುಲೆರೋ ಪಿಕಪ್ ಥರನೇ. ಬುಲೆರೋಕ್ಕಿಂತ ಒಂಚೂರು ದೊಡ್ಡದು ಅಷ್ಟೇ ಟೈರು, ಸೇಮ್ ಬರುತ್ತೆ. 10-20 ಇದ್ರದ್ದು 12 ಟನ್ ಗಾಡಿದು, ಇದು 10-10 ಬರುತ್ತೆ. ಆರಾಮಾಗಿ ಹಾಕ್ಕೋಬೋದು. ನನಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಪೊಲೀಸ್ನವ್ರು ಕೈ ಹಾಕ್ತಾರೆ ಗಾಡಿಗೆ. ಆಮೇಲೆ ಲೋಡ್ ಮಾಡಬೇಕಾದ್ರೂ ಅಷ್ಟೇ ಟಾರ್ಪಲ್ ಹಾಕೋದು ಹೆವಿ, ಬಾಡಿ ತುಂಬ ಅಗಲ ಬರುತ್ತೆ. ಅಂದರೆ ಸೈಜ್ ನೀನು ಅನ್ಬೋದು ಆ ಗಾಡಿ 22 ಅಡಿ ಸೇಮೇ ಬರುತ್ತೆ ಅಂತ, ಅಲ್ಲ. ಆ ಗಾಡಿ ತುಂಬ ಅಗಲ ಬರುತ್ತೆ. ಕ್ಯಾಬಿನ್ ಎಷ್ಟು ದೊಡ್ಡದು ಬರುತ್ತೆ ಗೊತ್ತಾ, ಒಳ್ಳೆ ಲಾರಿ ಥರ ಕಾಣುತ್ತೆ ಆ ಗಾಡಿ. ದೂರದಿಂದ ಬರ್ತಾಯಿದ್ರೇ ಅಡ್ಡ ಹಾಕ್ಬಿಡ್ತಾರೆ ಆ ಗಾಡಿಗೆ, ಯಾವುದೋ ದೊಡ್ಡ ಲಾರಿ ಬರ್ತಾಯಿದೆ ಅಂದ್ಬಿಟ್ಟು, ಅಷ್ಟು ದೊಡ್ಡ ಗಾಡಿ ಅದು. ಹಂಗಾಗ್ಬಿಟ್ಟು ನಾನು ಹೇಳೋದೇನೆಂದರೆ, ಹೊಸ್ದಾಗಿ ಗಾಡಿ ಮಾಡಬೇಕು, ದುಡಿಮೆ ಮಾಡಬೇಕು, ಕಷ್ಟ ಅನ್ನಿಸ್ಬಾರ್ದು ಅಂದರೆ 2110 ಬೆಸ್ಟು ನಾನು ಹೇಳೋದು. ಯಾಕೆ ಅಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ದುಡ್ಡಿನ ಬಗ್ಗೆ ಮಾತಾಡೋದಾದರೆ, ಈಗ ಟ್ರಾನ್ಸ್ಪೋರ್ಟು ಬೆಂಗಳೂರಿಂದ ಒಂದು ಅಸ್ಸಾಮ್ಗೆ ಲೋಡ್ ಮಾಡಿದ್ರಿ ಅಂದ್ಕೊಳ್ಳಿ. ಅಸ್ಸಾಮ್ಗೆಲ್ಲ ನಿಮಗೆ 90,000, 1,00,000, 1,20,000 ಹಂಗೆಲ್ಲ ಹೋಗ್ತಿದ್ದಾರೆ, ಸರಿನಾ. ಇಲ್ಲಿಂದ ನೀವು ಆರಾಮಾಗಿ ಹೋದ್ರೂ ನಿಮಗೆ ಡೀಸೆಲ್ ಎಲ್ಲ ಒಂದು 2 ಫುಲ್ ಟ್ಯಾಂಕಲ್ಲಿ ಹೋಗ್ಬಿಡ್ಬೋದು. 2 ಫುಲ್ ಟ್ಯಾಂಕು ಒಂದು 9,000 ರೂಪಾಯಿ ಟೋಲ್ ಬೇಕಾಗುತ್ತೆ ಹೆಚ್ಚು ಕಮ್ಮಿ. ನೀವು ಐಟಮ್ ಏನು ಹಾಕ್ಕೊಂಡು ಹೋಗ್ತೀರೋ ಅದ್ರ ಮೇಲೆ, ಸ್ವಲ್ಪ ಐಟಮ್ ಜಾಸ್ತಿ ಹಾಕ್ಕೊಂಡ್ರು ಇದರಲ್ಲೂ ಡಬಲ್ ಟೋಲ್ ಬಂದ್ಬಿಡುತ್ತೆ. ಆರಾಮಾಗಿ ನೀವು ತೊಗೊಂಡೋದ್ರೂ ಆ ಕಡೆಯಿಂದ ನಿಮಗೆ 40-45 ಸಾವಿರಕ್ಕೆ ಬಂದ್ರೂ ಮೈಲೇಜ್ ಬರುತ್ತೆ, ಸಿಂಗಲ್ ಟೋಲು. ಅದೇ ನೀವು ದೊಡ್ಡ ಗಾಡಿ ತೊಗೊಂಬಂದರೆ ಅವ್ರು ಕೊಡೋದು ಬರೀ ಡೀಸೆಲ್ಗೆ ಹೋಗ್ಬಿಡುತ್ತೇನಪ್ಪ ನಿಮ್ಮ ಗಾಡಿ, ಮೈಲೇಜ್ ಬರೋಲ್ಲ, ಡಬಲ್ ಟೋಲು, ಕೈಯಿಂದ ಹಾಕ್ಕೊಂಬರ್ಬೇಕು ಆ ಕಡೆಯಿಂದ ಬರಬೇಕಾದ್ರೆ. ಈಗ ಏರ್ ಟ್ರಕ್ ಅವರೆಲ್ಲ ಹೇಳ್ತಾ ಇರ್ತಾರೆ ಗೊತ್ತಾ, ರಿಟರ್ನ್ ಬಾಡಿಗೆ ಹಂಗಾಗೋಯ್ತು ಹಿಂಗಾಗೋಯ್ತು, ಅವು ಯಾವೂ ಸುಳ್ಳಲ್ಲ, 100% ಸತ್ಯ ಅದು. ಯಾಕಂದರೆ ಮುಚ್ಚುಮರೆ ಮಾಡೋದ್ರಿಂದ ಯಾರಿಗೇನು ಪ್ರಾಫಿಟ್ ಇಲ್ಲ, ಇದರಲ್ಲಿ ಇರೋದು ಹೇಳ್ತಾ ಇರೋದು. ಯಾಕಂದರೆ ವೀಡಿಯೋಗಳು ನೋಡಿಕೊಂಡು ನೀವು ಗಾಡಿಗಳು ತಂದ್ಕೊಂಡು ಮಾರ್ಕೋಬೇಡ್ರಿ ಅನ್ನೋದು ಅವ್ರ ಆಸೆ ಕೂಡ, ನಮ್ಮ ಆಸೆ ಕೂಡ. ನಾನೇನು ಹೇಳ್ತೀನಿ, ನಿಮಗೆ ಯಾವುದೇ ಒಂದು ಗಾಡಿ ನೋಡಿ ಬ್ರೋ, ನಾನು ಹೇಳೋದು ಒಂದೇ, ನೀವು ಬುಲೆರೋ ಪಿಕಪ್ ಆಗಲಿ ಚಿಕ್ಕ ಗಾಡಿಯಿಂದ ನೀವು 10 ವೀಲು 12 ವೀಲು ಇನ್ನೂ ಎಷ್ಟೆಷ್ಟು ವೀಲ್ಗಳಿದ್ದಾವೆ, ಯಾವ ಗಾಡಿಲೂ ₹1 ಲಾಸ್ ಇಲ್ಲ. ಆದರೆ ಒಂದೊಂದು ಗಾಡಿ ಕ್ಯಾಟಗರಿ ಬೇರೆ ಇದ್ದಾವೆ, ಅರ್ಥ ಆಯ್ತಾ. ನೀವು ಯಾವುದೋ ಗಾಡಿನ ಯಾವುದೋ ಕೆಲಸಕ್ಕೆ ಯೂಸ್ ಮಾಡೋಕ್ಕೆ ಬಿಟ್ಟಿರ್ತಾರೆ, ಆ ಕೆಲಸ ಬಿಟ್ಬಿಟ್ಟು ನೀವು ಬೇರೆ ಏನೋ ಪ್ರಾಡಕ್ಟ್ ಹೊಡಿಯೋಕ್ಕೆ ತೊಗೊಂಬರ್ತೀರ ಅಂದರೆ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ, ಅರ್ಥ ಆಯ್ತಾ. 12 ಟನ್ ಗಾಡಿ ಯಾವತ್ತಿದ್ರೂ ಮಾರ್ಕೆಟ್ಗಂತಲೇ ಬಿಟ್ಟಿರೋದು, ಪಾರ್ಸಲ್ಗಲ್ಲ. ಈಗ ನಾವು ಹೊಡಿತಿರೋದು ಪಾರ್ಸಲ್ ಲೋಡ್ಗೂ ಮಾರ್ಕೆಟ್ ಲೋಡ್ಗೂ ತುಂಬ ಡಿಫ್ರೆಂಟ್ ಇದೆ. ಮಾರ್ಕೆಟ್ ಲೋಡ್ಗೆ ಟೈಮಿಂಗ್ಸ್ ಇರುತ್ತೆ, ಈಗ 12 ಅವರ್ 13 ಅವರ್ ಟೈಮಿಂಗ್ಸ್ ಕೊಡ್ತಾರೆ, ನಾನ್ ಸ್ಟಾಪ್ ಹೊಡಿಬೇಕು, ಟೈರೆಲ್ಲ ಹೀಟ್ ಆಗ್ತಿರುತ್ತೆ, ಡಬಲ್ ಡ್ರೈವರ್ ಇರಲೇಬೇಕು, ಸಿಕ್ಕಾಪಟ್ಟೆ ಕಷ್ಟ, ನಿದ್ದೆಗೆಡಬೇಕು. ಆಮೇಲೆ ಆ ಗಾಡಿ ನಿಂತಷ್ಟು ಖರ್ಚು ಜಾಸ್ತಿ, ಯಾಕಂದರೆ EMI ಕೂಡ ಸಿಕ್ಕಾಪಟ್ಟೆ ಬರ್ತಾಯಿದೆ. ಅದೇ 7 ಟನ್ ಗಾಡಿ ಹಂಗಲ್ಲ, ನೀವು ಯಾವುದೋ ಕಂಪ್ನಿಗೆ ಹಾಕ್ಕೋಬೋದು, ಪಾರ್ಸಲ್ ಆರಾಮಾಗಿ ನೋಡಿ ಕೊರಿಯರ್ಗಳ್ದು. ಆಮೇಲೆ ಈಗ ನಾವು ತೊಗೊಂಡೋಗ್ತೀವಲ್ಲ ಈ ಒಂದೊಂದೇ ಬಾಕ್ಸು, ಆಮೇಲೆ 2 ಟನ್ನು 3 ಟನ್ ಹಂಗೆ ಮೆಟ್ರಲ್ ಹಾಕ್ಕೊಂಡು ಹೋಗ್ತೀವಲ್ಲ, ಆ ಗಾಡೀಲಿ ಹಂಗೆಲ್ಲ ನೀವು ಹಾಕ್ಕೊಂಡೋದ್ರೆ ಮುಳುಗೋಗ್ಬಿಡ್ತೀರ, ಆ ಥರ ಆಗಲ್ಲ ಆ ಗಾಡೀಲಿ. ಹಂಗಾಗ್ಬಿಟ್ಟು ನಾನೇನು ಹೇಳ್ತೀನಿ, ಫಸ್ಟು ನೀವು 12 ಟನ್ ಗಾಡಿ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ. ಮೊದಲನೇ ಗಾಡಿ ಯಾವತ್ತಿದ್ರೂ ಚಿಕ್ಕ ಗಾಡಿಯಿಂದನೇ ಹಂತವಾಗಿ ಹತ್ತಬೇಕು, ಒಂದೇ ಸತಿ ದೊಡ್ಡ ಗಾಡಿ ಹತ್ತಿ ಕೈ ಸುಟ್ಕೊಳೋದಲ್ಲ. ಇದಾಗಿತ್ತು, ನನಗೆ ಗೊತ್ತಿರೋ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಮಿಸ್ಟೇಕು ಏನೇ ಒಂದಿದ್ರೂ, ಯಾಡ್ಲು ಬಗ್ಗೆ ಹೇಳಿಲ್ಲ ನಿಮಗಿನ್ನೂ. ಯಾಡ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕುಡ್ದಾಕ್ಬಿಡುತ್ತೆ. ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಎಲ್ಲ ಇನ್ಕ್ಲೂಡ್ ಆಗೇ ಆಗುತ್ತೆ, ಒಂದೊಂದೇ ಬಿಡಿಸಿ ಹೇಳ್ಬೇಕಂತ ಏನಿಲ್ಲ. ಅರ್ಥ ಆಗೋರಿಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ.